ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಸಜ್ಜಿ ರೊಟ್ಟಿ ಕಾಂಬಿನೇಷನ್ ಗುರೆಳ್ಳು ಚಟ್ನಿ ಪುಡಿ ಹೆಂಗೆ ಮಾಡೋದಂತ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಈಸಿಯಾಗಿದೆ ನೋಡಿ. ನಾನಿಲ್ಲಿ 100 ಗ್ರಾಮ ಗುರೆಳ್ಳು ತೊಗೊಂಡಿದ್ದೀನಿ. ಗುರೆಳ್ಳು ಅಂತೀವಿ, ಈ ಕಡೆ ಹುಚ್ಚಳ್ಳು ಅಂತಾರೆ ಇವಕ್ಕೆ. ಈಗ ನಾನು ಈ ಗುರೆಳ್ಳನ್ನ ಒಂದು ಪಾತ್ರೆಗೆ ಹಾಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಇವನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಲೈಟಂಗೆ ಸ್ವಲ್ಪ ಗರಿ ಗರಿ ಆಗಲಿ ಅಂಥೇಳಿ ನಾವು ಫ್ರೈ ಮಾಡ್ಕೊಳ್ಬೇಕು ನೋಡಿ. ಚಟಪಟ ಅನ್ನೋವರೆಗೂ ನಾವು ಇವನ್ನ ಫ್ರೈ ಮಾಡ್ಕೊಳ್ಬೇಕು. ಹೈ ಫ್ಲೇಮ್ ಇಟ್ಕೋಬಾರ್ದು, ಕಡಿಮೆ ಉರಿಯಲ್ಲಿ ಇವನ್ನ ನಾವು ಈ ಥರ ಕೈ ಬಿಡದೆ ಫ್ರೈ ಮಾಡ್ತಾ ಇರಬೇಕು. ಯಾಕಂದರೆ ಗುರೆಳ್ಳು ಕಪ್ಪಿರತ್ತೆ, ಮತ್ತು ನಾವೇನಾರು ಹೈ ಫ್ಲೇಮ್ ಇಟ್ಟರೆ ಕಪ್ಪಗಾಗೋ ಚಾನ್ಸಸ್ ಇರುತ್ತೆ. ಈ ಥರ ನಾವು ಇವನ್ನ ಫ್ರೈ ಮಾಡ್ಕೊಳ್ಬೇಕು ನೋಡಿ. ಈ ಥರ ಚಟಪಟ ಸೌಂಡ್ ಬಂದರೆ ಸಾಕು, ಚೆನ್ನಾಗಿ ಫ್ರೈ ಆಗಿದೆ ಎಂದರ್ಥ ನೋಡಿ. ಸ್ವಲ್ಪ ಆರ್ಲಿಕ್ಕೆ ಇಡೋಣ ಇವನ್ನ ನೋಡಿ. ಚೆನ್ನಾಗಿ ಫ್ರೈ ಆಗಿದೆ. ಈಗ ಒಂದು ತಟ್ಟೆಗೆ ಆರ್ಲಿಕ್ಕೆ ಇಡೋಣ ಇವನ್ನ ನೋಡಿ. ಈಗ ಚೆನ್ನಾಗಿ ಇದು ಫ್ರೈನೂ ಆಗಿದೆ. ಈಗ ನಾನು ಅದೇ ಪಾತ್ರೆಗನ ಒಂದು 2ರಿಂದ 3 ಜವಾರಿ ಬೆಳ್ಳುಳ್ಳಿ ಸುಲ್ಲು ತೊಗೊಂಡಿದ್ದೀನಿ. ಇವನ್ನೂ ಲೈಟಂಗೆ ಫ್ರೈ ಮಾಡ್ಕೊಳ್ಬೇಕು ನೋಡಿ. 1 ಮಿನಿಟ್ ಫ್ರೈ ಮಾಡ್ಕೊಂಡ್ರೆ ಸಾಕು. ಈಗ 2ರಿಂದ 3 ಹೆಸರು ನಾನು ಕರಿಬೇವಿನ ಎಲೆಗಳನ್ನ ತೊಗೊಂಡಿದ್ದೀನಿ. ಇವು ಗರಗರಿ ಆಗುವವರೆಗೂ ನಾವು ಇವನ್ನ ಫ್ರೈ ಮಾಡ್ಕೊಳ್ಬೇಕು. ಕರಿಬೇವಿನ ಎಲೆ ಮತ್ತು ಬೆಳ್ಳುಳ್ಳಿ ಟೇಸ್ಟಿಗೂ ಮತ್ತು ಗಮ್ಮಂತ ವಾಸನೆಗೂ ಚೆನ್ನಾಗಿರುತ್ತೆ ನೋಡಿ. ಇವನ್ನ ಗರಗರಿ ಆಗುವವರೆಗೂ ನಾವು 1 ಮಿನಿಟ್ ಫ್ರೈ ಮಾಡ್ಕೊಂಡ್ರೆ ಸಾಕು ನೋಡಿ. ಈ ಥರ ಫ್ರೈ ಆದರೆ ಸಾಕು. ಈಗ ಇದಕ್ಕೆ ನಾನು ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕೊಳ್ಳಿ. ಗ್ಯಾಸ್ಟ್ರಿಕ್ಕಿಗೆ ಎಸಿಡಿಟಿಗೂ ಚೆನ್ನಾಗಿ ನೋಡಿ ಈ ಥರ, ಮತ್ತು ರುಚಿಗೂ ಚೆನ್ನಾಗಿರುತ್ತೆ ಬೆಳ್ಳುಳ್ಳಿ, ಕರಿಬೇವು ಮತ್ತು ಜೀರಿಗೆ ನೋಡಿ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈ ಥರ ಫ್ರೈ ಆದರೆ ಸಾಕು. ಬೆಳ್ಳುಳ್ಳಿ ಮತ್ತು ಕರಿಬೇವು ಈ ಥರ ಗರಿ ಗರಿ ಆಗಿರಬೇಕು. ಈಗ ಅದು ನಾನು ಅದೇ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಚೆನ್ನಾಗೇನು ಆರಿದೆ. ಈಗ ಈ ಥರ ನಾವು ಮಿಕ್ಸ್ ಮಾಡ್ಕೊಂಡು ನೋಡಿ. ಈಗ ಚೆನ್ನಾಗೂ ಆರಿದೆ, ಮತ್ತು ಕರಿಬೇವುದೆಲೆ ಈ ಥರ ಗರಿ ಗರಿ ಆಗಿರಬೇಕು. ಕೈಯಲ್ಲಿ ಹಿಡ್ರೆ ಈ ಥರ ಪುಡಿ ಪುಡಿ ಆಗುವವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ 1 ಮಿನಿಟ್ ಫ್ರೈ ಮಾಡಿದರೆ ಚೆನ್ನಾಗಿ ಗರಿ ಗರಿ ಆಗಿರುತ್ತೆ. ಈಗ ಇದಕ್ಕೆ ನಾನು ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಖಾರ ನಾನು ಇಲ್ಲಿ 2 ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1.5 ಸ್ಪೂನು ಉಪ್ಪು. ಈಗ ನಾನು ಇದನ್ನು ಸ್ವಲ್ಪ ಅರಿಶಿನ ಪೌಡರು ಆಪ್ಷನಲ್ಲು, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲರಿಗೆ ಸ್ಕಿಪ್ ಮಾಡ್ಬೋದು ನೋಡಿ. ನಾನು ಮಿಕ್ಸಿಗೆ ಹಾಕ್ಕೊಂಬರ್ತೀನಿ, ಇದನ್ನು ತೋರಿಸ್ತೀನಿ. ನೈಸಂಗೆ ಮಿಕ್ಸಿ ಮಾಡ್ಕೊಂಬರ್ಬೇಕು ನೋಡಿ. ಈ ಥರ ನೈಸಂಗೆ ನಾವು ಮಿಕ್ಸಿ ಮಾಡ್ಕೊಂಬರ್ಬೇಕು. ಈಗ ಸಜ್ಜಿ ರೊಟ್ಟಿ ಕಾಂಬಿನೇಷನ್ ಗುರೆಳ್ಳು ಚಟ್ನಿ ರೆಡಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್